ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ಇವಾಗ ಮೊಟ್ಟೆಗಳನ್ನ ನೀವು ಯಾಕೆ ಕೊಡಲ್ಲ ಬ್ರೋ, ಮೊಟ್ಟೆಗಳು ಕೊಡ್ತಿಲ್ಲ, ಮೊಟ್ಟೆಗಳು ಯಾಕೆ ಕೊಡಲ್ಲ ಅಂತ ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಬಟ್ ಮೊಟ್ಟೆಗಳು ಯಾಕೆ ಕೊಡಲ್ಲ ಅಂತಂದ್ರೆ ಇವಾಗ ನಾವು ಹೊರಗಡೆ ಹೋಗ್ಬಿಟ್ಟು ಮೊಟ್ಟೆ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಮಗೆ ಇನ್ಕ್ಯುಬೇಟರ್ಸು ಮತ್ತೆ ಕೋಳಿಲಿ ಮರಿ ಕುಣಿಸಿ ಮರಿ ಮಾಡಿಸೋದ್ರಿಂದ ನಮಗೆ ಮೊಟ್ಟೆಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಂದರೆ ನನ್ನ ಹತ್ರ ಇರೋದು ಒಂದು 120 ಕೋಳಿಗಳು, ದೊಡ್ಡ ಕೋಳಿಗಳು, ಅದರಲ್ಲಿ ಒಂದು 40 ಮೊಟ್ಟೆ ಇಕ್ಕುತ್ತೆ. ಅದರಲ್ಲಿ ತಿಂಗಳಿಗೆ ಒಂದು 300 ಮರಿ ತೆಗಿಬೇಕು ಅನ್ನೋದು ನನ್ನ ಟಾರ್ಗೆಟ್ ಅಷ್ಟೇ. ಅಂತಂದ್ರೆ ಅದರಲ್ಲಿ ನಾನು ಟಾರ್ಗೆಟ್ ಇಟ್ಕೊಂಡು ಮರಿಗಳನ್ನ ಸೇಲ್ ಮಾಡ್ಕೊಳ್ಳೋ ಕೆಲಸ. ಅಂತಂದರೆ ತುಂಬ ಜನ ಹೇಳ್ಬೋದು ಮರಿ ಸೇಲ್ ಮಾಡ್ಕೊಳ್ಳೋದು ಈಜಿ ಕೆಲಸ ಅಲ್ವಾ ಅದು ಇದು ಅಂತ. ಅದು ಬ್ರೀಡಿಂಗ್ ಸೆಟಪ್ಪು ಇದೆಲ್ಲ ಇರಲೇಬೇಕು. ಬಟ್ ಅದಕ್ಕಿಂತ ಮೇಯ್ನಾಗಿ ಹೇಳೋದೇನಪ್ಪ ಅಂತಂದರೆ ನಿಮಗೆ ಮೊಟ್ಟೆಗಳು ಯಾಕೆ ಸೇಲ್ ಮಾಡಲ್ಲ ಅನ್ನೋದಂತಂದರೆ ಇದೇ ಕಾರಣಕ್ಕೆ. ಅಂದರೆ ಈಗ ನಾವು ಹೋಗ್ಬಿಟ್ಟು ಹಳ್ಳಿಗಳ ಕಡೆ ಮೊಟ್ಟೆ ಕಲೆಕ್ಟ್ ಮಾಡೋಕ್ಕಲ್ಲ. ಮೊಟ್ಟೆ ಕಲೆಕ್ಟ್ ಮಾಡೋಕ್ಕೆ ಹೆಂಗಪ್ಪ ಆಗಲ್ಲ ಅಂತಂದರೆ ಈಗ ಹೋಗ್ಬಿಟ್ಟು ನಾವು ಮೊಟ್ಟೆ ಕೇಳ್ಬೋದು, ಬಟ್ ಅಲ್ಲಿ ಕೋಳಿಗಳು ನೋಡೋಕ್ಕಾಗಲ್ಲ. ಅಂದರೆ ಹಳ್ಳಿಗಳ ಕಡೆ ಏನು ಅಂತಂದರೆ ಇವು ನನ್ನ ಮೇಲೆ ಡೌಟ್ ಬರ್ತಾವನೆ ಹೆಂಗೆ ಅಂತೆಲ್ಲ ಜನ ಫಿಕ್ಸ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಮೊಟ್ಟೆ ಕೇಳೋಕ್ಕಾಗಲ್ಲ. ಮೊಟ್ಟೆ ಕೇಳೋಕ್ಕಾಗಲ್ಲ ಅನ್ನೋದು ಒಂದು ಥಾಟ್ ಆಯಿತು ಅಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಈ ಥರ ಮೊಟ್ಟೆ ಈ ಥರ ಕ್ಲಾಸ್ ಕೋಳಿ ಅದು ಇದು ಅಂತ ಹೇಳೋಕೆ ಹೋದರೆ ಜನಗಳು ನಮ್ಮನ್ನು ನಂಬಲ್ಲ. ಆಮೇಲೆ ಏನು ಅಂತಂದರೆ ಇಲ್ಲಿ ಮೊಟ್ಟೆಗಳು ಕಲೆಕ್ಟ್ ಮಾಡೋ ರೀತಿಗಳು ಬೇರೆ ಬೇರೆ ಐತೆ. ಅಂತಂದರೆ ಹೆಂಗಪ್ಪ ಅಂತಂದರೆ ಈಗ ಡೈಲಿ ಅವ್ನು ಪರ್ಮನೆಂಟಾಗಿ ತಗೋತೈತಾನೆ ಅಂತಂದರೆ ಅವನ ಹತ್ರ ₹1 ಹೆಚ್ಚಂತೆ, ಅವನ ಹತ್ರ ₹2 ಜಾಸ್ತಿ ಕೊಡ್ತಾವನೆ, ₹12, ₹10, ₹8 ಹಿಂಗೆಲ್ಲ ಕಲೆಕ್ಟ್ ಮಾಡೋರು. ಅಂತಂದರೆ ಡೈಲಿ ಕಲೆಕ್ಟ್ ಮಾಡೋರು ತುಂಬ ಜನ ಒಬ್ರು ಇದ್ದರೆ, ಇನ್ನು ಕೆಲವರು ತುಂಬ ಒಂಥರ ಕಲೆಕ್ಟ್ ಮಾಡೋರು ಒಬ್ರು ಇರ್ತಾರೆ. ಅದಕ್ಕೋಸ್ಕರ ಆ ಥರದ್ರಲ್ಲಿ ಹೆಂಗಪ್ಪ ಅಂತಂದರೆ ಈಗ ಮೊಟ್ಟೆಗಳನ್ನ ನೀವೇನಾದರೂ ಈಗ ತೊಗೋತಾ ಇದ್ದೀರಾ ಅಂತಂದ ತಕ್ಷಣ ನಾಟಿ ಕೋಳಿ ಮೊಟ್ಟೆಗಳನ್ನ ಹಳ್ಳಿಗಳ ಕಡೆ ಕೇಳೋಕ್ಕಾಗಲ್ಲ. ನಿಮ್ಗೆ 100% ಕೋಳಿಗಳು ನೋಡಬೇಕು ಅಂತಂದರೆ ಈ ಥರ ಫಾರಮ್ಗಳಿಗೆ ಬರ್ಬೋದು. ಅಂತಂದರೆ ಈಗ ತುಂಬ ಜನ ಕೇಳೋದೇನು ಅಂತಂದರೆ ಫಾರಮ್ಗೆ ವಿಸಿಟ್ ಮಾಡ್ಬೋದಾ. ಬಟ್ ನಾನು ಬರೀ ಇದ್ದಾಗ ಒಂದು ಕಡೆ ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ಬನ್ನಿ ಅಂತಲೇ ಕರೆಯೋದು. ಯಾಕಂದ್ರೆ ಬರಬೇಡಿ ಅಂತ ಹೇಳೋಕೆ ಹೋಗೋದಿಲ್ಲ. ಅಂತಂದರೆ ತುಂಬ ಜನ ಮಾಡೋರ್ಗೆ ಒಂದು ಸ್ವಲ್ಪ ಆಸಕ್ತಿ ಇರುತ್ತೆ, ಮತ್ತು ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಮಾಹಿತಿ ಇರುತ್ತೆ, ಮತ್ತು ಅದ್ರ ಬಗ್ಗೆ ಒಂದಷ್ಟು ಕನ್ಸನ್ಸ್ ಇರುತ್ತೆ. ಅಂತಂದರೆ ಅದ್ರ ಬಗ್ಗೆ ಹೆಂಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಏನೇನು ಮಾಡಬೇಕು, ಅದ್ರ ಬಗ್ಗೆ ಏನೇನು ಮಾಡಬಾರ್ದು ಅನ್ನೋದೆಲ್ಲ ಒಂದೊಂದು ಸ್ವಲ್ಪ ಐಡಿಯಾಗಳಿರ್ತವೆ. ಅದಕ್ಕೋಸ್ಕರ ತುಂಬ ಜನ ಕೇಳೋದು. ಅದಕ್ಕೋಸ್ಕರ ನೋಡ್ತೀನಿ ಅನ್ನೋರು ಬಂದು ಆರಾಮಾಗಿ ನೋಡ್ಕೋಗ್ಬೋದು. ಆದರೆ ನಾವು ಊರಲ್ಲಿ ಅದನ್ನೆಲ್ಲ ಮೊಟ್ಟೆ ಕಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ.